ಶುಭ ಮುಂಜಾನೆ. ಭಾನುವಾರದ ಬೆಳಗಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪಾಪಮೋಚಿನಿ ಏಕಾದಶಿಯ ಮಹಾತ್ಮ್ಯವನ್ನು ನೋಡೋಣ. ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಭಗವಂತ, ಪಾಲ್ಗುಣ ಶುಕ್ಲ ಪಕ್ಷದ ಅಮಲಕಿ ಏಕಾದಶಿಯ ಮಹಾತ್ಮ್ಯವನ್ನು ನಿನ್ನಿಂದ ನಾನು ಕೇಳಪಟ್ಟಿದ್ದೇನೆ. ಫಾಲ್ಗುಣ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಏನು? ಇದನ್ನು ಹೇಳುವಂತಹ ಕೃಪೆ ಮಾಡು ಅಂತ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಭಗವಂತ ಈ ರೀತಿಯಾಗಿ ಹೇಳುತ್ತಾನೆ, ರಾಜೇಂದ್ರ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಪನಾಶಕವಾದಂತಹ ಕಥೆಯೊಂದನ್ನು ಚಕ್ರವರ್ತಿ ನರೇಶನಾದ ಮಾಂಧಾತನು ಕೇಳಿದ್ದರಿಂದ ಮಹರ್ಷಿ ಲೋಮಶ ಅವನಿಗೆ ಹೇಳಿದ್ದ. ಅದನ್ನು ನಾನೀಗ ನಿನಗೆ ಹೇಳುತ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಕಥೆಯನ್ನು ಪ್ರಾರಂಭಿಸ್ತಾನೆ. ಮಾಂಧಾತ ರಾಜ ಕೇಳುತ್ತಾನೆ, ಭಗವಂತ, ನಾನು ಜನರ ಹಿತದೃಷ್ಟಿಯಿಂದ ಫಾಲ್ಗುಣ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಬಗ್ಗೆ ಕೇಳಬಯಸ್ತೇನೆ. ಅದರ ಹೆಸರೇನು, ಅದರ ವಿಧಿ ಹಾಗೂ ಅದರ ಆಚರಣೆಯಿಂದ ಉಂಟಾಗುವಂತಹ ಫಲ ಇವೆಲ್ಲವನ್ನು ದಯವಿಟ್ಟು ನನಗೆ ತಿಳಿಸಿ ಅಂತ ಲೋಮಶ ಋಷಿಯಲ್ಲಿ ಕೇಳುತ್ತಾನೆ. ಹಾಗೂ ಲೋಮಶ ಋಷಿ ಈ ರೀತಿಯಾಗಿ ಅವನಿಗೆ ಉತ್ತರವನ್ನು ಕೊಡ್ತಾನೆ. ನೃಪಶ್ರೇಷ್ಠ, ಪೂರ್ವಕಾಲದ ವಿಷಯ ಇದು. ಅಪ್ಸರೆಗಳಿಂದ ಕೂಡಿದ ಚೈತ್ರರಥವೆಂಬ ವನವಿತ್ತು. ಅಲ್ಲಿ ಗಂಧರ್ವ ಕನ್ಯೆಯರು ತಮ್ಮ ಕಿಂಕರರೊಂದಿಗೆ ಹಾಡು ಹೇಳುತ್ತಾ ನೃತ್ಯವನ್ನು ಮಾಡ್ತಾ ವಿಹರಿಸ್ತಾ ಇದ್ದರು. ಮಂಜುಘೋಷಳೆಂಬ ಅಪ್ಸರಾಸ್ತ್ರೀ ಮುನಿವರ ಮೇಧಾವಿಯನ್ನು ಮೋಹಿಸಲು ಪ್ರಾರಂಭಿಸ್ತಾಳೆ. ಆ ಮಹರ್ಷಿ ಅದೇ ವನದಲ್ಲಿ ಇದ್ದುಕೊಂಡು ಬ್ರಹ್ಮಚರ್ಯ ವ್ರತದ ಪಾಲನೆಯನ್ನು ಮಾಡ್ತಾ ಇದ್ದರು. ಮಂಜುಘೋಷಳು ಮುನಿಯ ಮೇಲಿನ ಭಯದಿಂದ ಸ್ವಲ್ಪ ದೂರದಲ್ಲಿದ್ದುಕೊಂಡು ಅತ್ಯಂತ ಸುಂದರವಾಗಿ ವೀಣೆಯನ್ನು ನುಡಿಸಿ ಮಧುರವಾಗಿ ಹಾಡನ್ನು ಹಾಡಲಿಕ್ಕೆ ಪ್ರಾರಂಭಿಸಿದ್ಲು. ಮುನಿಶ್ರೇಷ್ಠ ಮೇಧಾವಿ ತಿರುಗ್ತಾ ಆ ಜಾಗಕ್ಕೆ ಬಂದು ಸುಂದರಿ ಅಪ್ಸರೆ ಹಾಡ್ತಾ ಇರುವುದನ್ನು ಕಾಣುತ್ತಾನೆ. ಮೋಹಕ್ಕೆ ವಶೀಭೂತನಾಗಿ ಆಲಿಂಗನವನ್ನು ಮಾಡಿ ಆಕೆಯೊಂದಿಗೆ ರಮಿಸ್ತಾನೆ. ಹಗಲು ರಾತ್ರಿಯ ಜ್ಞಾನವೂ ಅವರಿಗೆ ಇಲ್ಲದಾಗ್ತದೆ. ತುಂಬ ಸಮಯ ಕಳೀತದೆ. ಮಂಜುಘೋಷಳು ದೇವಲೋಕಕ್ಕೆ ವಾಪಸ್ಸಾಗಲಿಕ್ಕೆ ತಯಾರಾಗ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಮುನಿಶ್ರೇಷ್ಠ ಮೇಧಾವಿಯಲ್ಲಿ ಈ ರೀತಿಯಾಗಿ ಹೇಳ್ತಾಳೆ, ಬ್ರಹ್ಮನ್, ನನಗೆ ನನ್ನ ಜಾಗಕ್ಕೆ ತೆರಳಲು ಅನುಮತಿಯನ್ನು ಕೊಡಿ ಅಂತ. ಮೇಧಾವಿ ಹೇಳ್ತಾನೆ, ದೇವಿ, ಎಲ್ಲಿಯವರೆಗೆ ಸಾಯಂಕಾಲ ಆಗ್ತದೋ ಅಲ್ಲಿಯವರೆಗೆ ನನ್ನ ಜೊತೆಯಲ್ಲಿಯೇ ಇರು ಅಂತ. ಆಗ ಅಪ್ಸರೆ ಹೇಳ್ತಾಳೆ, ವಿಪ್ರೋತ್ತಮನೆ, ಇಷ್ಟೊತ್ತಿಗೆ ಎಷ್ಟು ಸಾಯಂಕಾಲ ಆಗಿದೆಯೋ ಕಳೆದಿದೆಯೋ ಗೊತ್ತಿಲ್ಲ. ನನ್ನ ಮೇಲೆ ಕೃಪೆ ಮಾಡಿ ಕಳೆದು ಹೋದ ಸಮಯದ ವಿಚಾರವನ್ನು ಮಾಡಿ ಅಂತ ಆಕೆ ಹೇಳ್ತಾಳೆ. ಕಥೆಯನ್ನು ಮುಂದುವರಿಸ್ತಾ ಲೋಮಶರು ಹೇಳ್ತಾರೆ, ಹೇ ರಾಜ, ಅಪ್ಸರಾಸ್ತ್ರೀಯ ಆ ಮಾತನ್ನು ಕೇಳಿ ಮೇಧಾವಿಗೆ ಆಶ್ಚರ್ಯ ಆಗ್ತದೆ. ಹಾಗೆಯೇ ಕಳೆದ ಸಮಯವನ್ನು ಅವರು ಲೆಕ್ಕ ಮಾಡ್ತಾರೆ. ಲೆಕ್ಕ ಮಾಡಿದಾಗ ಆತನಿಗೆ 57 ವರ್ಷಗಳು ಕಳೆದದ್ದು ಗೊತ್ತಾಗ್ತದೆ. ತನ್ನ ತಪಸ್ಸನ್ನು ನಾಶ ಮಾಡಿದಂತಹ ಅಪ್ಸರಾಸ್ತ್ರೀಯ ಮೇಲೆ ಮುನಿಗೆ ಸಿಟ್ಟು ಬರ್ತದೆ. ಸಿಟ್ಟಿನಿಂದ, ಹೇ ಪಾಪಿಷ್ಠೆ, ನೀನು ಪಿಶಾಚಿಯಾಗು ಅಂತ ಆಕೆಗೆ ಶಾಪವನ್ನು ಕೊಡ್ತಾನೆ. ಶಾಪದಿಂದ ದಗ್ಧಳಾದಂತಹ ಆಕೆ ನತಮಸ್ತಕಳಾಗಿ ಈ ರೀತಿಯಾಗಿ ಹೇಳ್ತಾಳೆ, ವಿಪ್ರವರ, ನನ್ನನ್ನು ಶಾಪದಿಂದ ಉದ್ಧರಿಸಿ. 7 ವಾಕ್ಯ ಮಾತನಾಡುವುದರಿಂದ ಅಥವಾ ಸಪ್ತಪದಿಯಿಂದಲೇ ಸತ್ಪುರುಷರೊಂದಿಗೆ ಮೈತ್ರಿ ಆಗ್ತದೆ. ಬ್ರಹ್ಮನ್, ನಾನಾದರೂ ನಿಮ್ಮೊಂದಿಗೆ ಅನೇಕ ವರ್ಷವನ್ನು ಕಳೆದಿರುವೆ. ಆದ್ದರಿಂದ ನನ್ನ ಮೇಲೆ ಕೃಪೆ ಮಾಡಿ ಅಂತ ಮಂಜುಘೋಷಳು ಕೇಳಿಕೊಳ್ತಾಳೆ. ಆಗ ಮುನಿ ಹೇಳ್ತಾನೆ ಈ ರೀತಿಯಾಗಿ, ಭದ್ರೆ, ನನ್ನ ಮಾತು ಕೇಳು. ಈ ಶಾಪವು ನಿನ್ನನ್ನು ಉದ್ಧರಿಸ್ತದೆ. ನಿನ್ನ ಉದ್ಧಾರವನ್ನು ಮಾಡುವಂತಹದ್ದು. ನಾನೇನು ಮಾಡಲಿ? ನೀನು ನನ್ನ ಕಠಿಣ ತಪಸ್ಸನ್ನು ಭಂಗ ಮಾಡಿದೆ. ಫಾಲ್ಗುಣ ಕೃಷ್ಣ ಪಕ್ಷದಲ್ಲಿ ಶುಭ ಏಕಾದಶಿಯೊಂದು ಬರುತ್ತದೆ. ಅದರ ಹೆಸರು ಪಾಪಮೋಚಿನಿ ಎಂಬುದಾಗಿ. ಆ ಏಕಾದಶಿ ಎಲ್ಲ ಪಾಪಗಳನ್ನು ಕ್ಷಯ ಮಾಡುವಂತಹದ್ದು. ಹೇ ಸುಂದರಿ, ಆ ವ್ರತವನ್ನು ಮಾಡುವುದರಿಂದ
ನಿನ್ನ ಪಿಶಾಚತ್ವ ದೂರವಾಗ್ತದೆ ಅಂತ ಹೇಳಿ ಮೇಧಾವಿ ತನ್ನ ತಂದೆಯಾದಂತಹ ಚ್ಯವನನ ಆಶ್ರಮಕ್ಕೆ ತೆರಳುತ್ತಾರೆ. ಮಗನನ್ನು ನೋಡಿದಂತಹ ತಂದೆ ಈ ರೀತಿಯಾಗಿ ಕೇಳ್ತಾರೆ, ಹೇ ಮಗನೇ, ನೀನು ಇದೇನು ಮಾಡಿದೆ? ನೀನು ನಿನ್ನ ಪುಣ್ಯದ ನಾಶಕ್ಕೆ ನೀನೇ ಸ್ವತಃ ಕಾರಣನಾದೆ ಅಂತ. ಆಗ ಮೇಧಾವಿ ಹೇಳ್ತಾನೆ, ತಂದೆಯವರೇ, ನಾನು ಅಪ್ಸರೆಯೊಂದಿಗೆ ರಮಿಸಿ ದೊಡ್ಡ ಪಾಪವನ್ನು ಮಾಡಿರುವೆ. ಈ ಪಾಪದ ನಾಶಕ್ಕಾಗಿ ಯಾವುದಾದರೊಂದು ಉಪಾಯವನ್ನು ಹೇಳಿ ಅಂತ ಕೇಳ್ತಾನೆ. ಆಗ ಚ್ಯವನರು ಈ ರೀತಿಯಾಗಿ ಹೇಳ್ತಾರೆ, ಫಾಲ್ಗುಣ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಪಾಪ ಮೋಚಿನಿ. ಆ ಏಕಾದಶಿ ವ್ರತವನ್ನು ಅನುಸರಿಸುವುದರಿಂದ ಪಾಪದ ನಾಶವೂ ಆಗ್ತದೆ ಅಂತ ಹೇಳಿ ತನ್ನ ಮಗನಿಗೆ ಚ್ಯವನ ಋಷಿ ಹೇಳುತ್ತಾರೆ. ಮೇಧಾವಿ ತಂದೆಯ ಮಾತಿನಂತೆ ಆ ವ್ರತದ ಅನುಷ್ಠಾನವನ್ನು ಮಾಡಿದ್ದ. ಅದರಿಂದ ಅವನ ಪಾಪ ನಷ್ಟವಾಗಿ ಆತ ಮತ್ತೆ ತಪಸ್ವಿಯಾದ. ಇದೇ ರೀತಿ ಪಿಶಾಚಿಯಾಗಿದ್ದಂತಹ ಮಂಜು ಘೋಷಳು ಕೂಡ ಈ ಉತ್ತಮ ವ್ರತದ ಅನುಷ್ಠಾನವನ್ನು ಮಾಡ್ತಾಳೆ. ಪಾಪಮೋಚನೆಯ ಆಚರಣೆಯಿಂದ ಅವಳು ಪಿಶಾಚಿ ಯೋನಿಯಿಂದ ಮುಕ್ತಳಾಗ್ತಾಳೆ. ದಿವ್ಯ ರೂಪಧಾರಿಣಿಯಾಗಿ ಶ್ರೇಷ್ಠ ಅಪ್ಸರೆಯಾಗಿ ಸ್ವರ್ಗಲೋಕಕ್ಕೆ ವಾಪಸ್ಸಾಗ್ತಾಳೆ. ರಾಜನ್, ಯಾವ ಮನುಷ್ಯ ಶ್ರೇಷ್ಠವಾದಂತಹ ಈ ಪಾಪಮೋಚಿನಿ ಏಕಾದಶಿ ವ್ರತವನ್ನು ಆಚರಿಸುವನೋ ಅವನ ಎಲ್ಲ ಪಾಪಗಳು ನಾಶವಾಗ್ತವೆ. ಈ ಮಹಾತ್ಮ್ಯವನ್ನು ಓದುವುದರಿಂದ ಹಾಗೂ ಕೇಳುವುದರಿಂದ ಸಹಸ್ರ ಗೋದಾನದ ಪುಣ್ಯ ಫಲ ಪ್ರಾಪ್ತಿಯಾಗ್ತದೆ. ಬ್ರಹ್ಮಹತ್ಯೆ, ಚಿನ್ನದ ಚೌರ್ಯ, ಸುರಾಪಾನ, ಗುರುಪತ್ನಿ ಗಮನ ಮುಂತಾದ ಮಹಾಪಾತಕದಿಂದ ಮುಕ್ತಿ ಈ ವ್ರತದ ಆಚರಣೆಯಿಂದ ಆಗ್ತದೆ. ಈ ವ್ರತ ಅತ್ಯಂತ ಪುಣ್ಯತಮವಾಗಿದೆ. ಈ ರೀತಿಯಾಗಿ ಲೋಮಶ ಋಷಿ ಮಾಂಧಾತನಿಗೆ ಪಾಪಮೋಚಿನಿ ಏಕಾದಶಿಯ ಮಹಾತ್ಮ್ಯವನ್ನು ಹೇಳ್ತಾರೆ. ಇದಾಗಿತ್ತು ಇಂದಿನ ಪಾಪಮೋಚಿನಿ ಏಕಾದಶಿಯ ಮಹಾತ್ಮೆಯ ಕಥೆ. ನಾವೆಲ್ಲ ಈ ಏಕಾದಶಿಯ ವ್ರತವನ್ನು ಆಚರಿಸಿ ಅದರ ಮಹಾತ್ಮೆಯನ್ನು ಹೇಳಿ ಕೇಳಿ ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಿಕೊಳ್ಳೋಣ. ಭಗವಂತನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.